ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶ್ರಾವಣ ಶುಕ್ರವಾರದ ವ್ಲಾಗು. ಅವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದಾಗ ಅಲ್ಲಿ ಬೋರ್ಡಲ್ಲಿ ವಾಲಂಟಿಯರ್ ಬೇಕಾಗಿದ್ದಾರೆ 4 ದಿನ ಶ್ರಾವಣ ಶನಿವಾರಕ್ಕೆ ಅಂತ ಹೇಳ್ಬಿಟ್ಟು ಹಾಕಿದ್ರು. ಹೋಗಿ ಅಲ್ಲಿ ಆಫೀಸಲ್ಲಿ ವಿಚಾರಿಸ್ಬಿಟ್ಟು ಹಿಂಗೆ 3ನೇ ಶನಿವಾರ 4ನೇ ಶನಿವಾರ ಬರ್ತೀನಿ ಅಂತ ಹೇಳಿದೆ. ಅವರು ಅಲ್ಲೇ ಟೆಂಪಲಲ್ಲಿ ಕೂತಿರ್ತಾರಲ್ಲ, ಅರ್ಚನಾ ಚೀಟಿ ಎಲ್ಲ ಕೊಡ್ತಾರಲ್ಲ, ಅವ್ರನ್ನ ಕೇಳಿ ಹೋಗಿ ಅಂತ ಮತ್ತೆ ಅಂದರು. ಸರಿ ಅಂತ ಹೇಳ್ಬಿಟ್ಟು ಬಂದು ಅಲ್ಲಿ ಕೇಳಿದೆ, ಈ ಥರ ವಾಲಂಟಿಯರಾಗಿ ಸೇವೆ ಮಾಡೋದಕ್ಕೆ ದೇವ್ರಿಗೆ ಅಂದರೆ ದೇವಸ್ಥಾನದಲ್ಲಿ ಕೆಲಸ ಇರುತ್ತಲ್ಲ ಅದನ್ನು ಮಾಡೋದಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಯಾರು ಏನು ಕೆಲಸ ಮಾಡ್ತೀರಾ ಎಲ್ಲ ಕೇಳಿದ್ರು. ನಾನು ಹಿಂಗೆ ಅಂತ ಎಲ್ಲ ಹೇಳಿದೆ. ಈ ಕೆಲಸಕ್ಕೆ ಹೋಗ್ತಿಲ್ಲ, ಮನೆಯಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು. ಸರಿ ಶನಿವಾರ 9 ಗಂಟೆಗೆ ಬಂದು ನನ್ನ ಕಾಣಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗೆ ಇಲ್ಲಿ ಕೂತಿದ್ದಾರಲ್ಲ ಅವರೇನೆ. ಸರಿ ಅಂತ ಹೇಳ್ಬಿಟ್ಟು ನಾನು 3ನೇ ಶನಿವಾರ ಮತ್ತು 4ನೇ ಶನಿವಾರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ 1ನೇ ಶನಿವಾರ ಮತ್ತು 2ನೇ ಶನಿವಾರ, 1ನೇ ಶನಿವಾರದಲ್ಲಿ ಸ್ವಲ್ಪ ನಂದು ಏನೋ ಲೇಡೀಸ್ ಪ್ರಾಬ್ಲಮ್ ಬರ್ತಿತ್ತು. 2ನೇ ಶನಿವಾರ ಊರಲ್ಲಿ ಅಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರಲ್ಲ, ಅದಾದ ಬೆಳಗ್ಗೆ. ಸೊ ಹಾಗಾಗಿ ಬರೋದಕ್ಕಾಗಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು 3 ಮತ್ತು 4ನೇ ಶ್ರಾವಣ ಶನಿವಾರಕ್ಕೆ ಹೇಳಿದ್ದೀನಿ ಹೋಗಬೇಕು. ನೆಕ್ಸ್ಟು ಹೋಗ್ತೀನ, ಹಾಗೆ ಹೋದರೆ ಏನು ಸೇವೆ ಮಾಡೋದು, ಹಾಗೆ ಏನು ಕೆಲಸ ಮಾಡೋದು, ಏನು ಮಾಡಿದೆ ಎಲ್ಲನೂ ನಿಮಗೆ ವ್ಲಾಗ್ ಮಾಡಿ ಕೊಡ್ತೀನಿ. ಹಾಗಾಗಿ ಮುಂದೆನೂ ನನ್ನ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ನನಗೆ ಕನೆಕ್ಟ್ ಆಗಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮದು ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಸಂಜೆ ಬರುವಾಗ ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಗೋಬಿ ತಂದಿದೆ. ತುಂಬ ದಿವಸ ಆಗಿತ್ತು, ಅಲ್ಲೇ 1.5 ತಿಂಗಳು 2 ತಿಂಗಳಾಗಿತ್ತು. ನಾನು ಕೆಲಸ ಬಿಟ್ಟ ಮೇಲೆ ತಂದೇ ಇರಲಿಲ್ಲ. ಹಾಗಾಗಿ ಇವತ್ತು ತೊಗೊಂಬಂದಿದ್ದೆ. ಮಕ್ಕಳೂ ಕೂಡ ತಿಂದರು. ತಿಂದಾದಮೇಲೆ ನೆಕ್ಸ್ಟ್ ಡೇ ಇದು ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ ನಂದು ಹೆಲ್ತ್ ಮಿಕ್ಸ್ ಪೌಡ್ರದ್ದು ಮಾಡ್ತಾಯಿದ್ದೀನಲ್ಲ ಬಿಸ್ನೆಸ್ಸು. ಸೊ ಅದಕ್ಕೆ ಫ್ಲೈಯರ್ಸ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಬಂದಿದೆ. ಹಾಗೆ ನನ್ನ ಮಗಳು ಸ್ಕೂಲ್ ಹತ್ರನೂ ಬಂದು ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 2-3 ಕೆಲಸ ಒಟ್ಟಿಗೆ ಆಯ್ತವೆ ಅಂತ ಬಂದಿದ್ದು ನಾನು ಮತ್ತು ನನ್ನ ದೊಡ್ಡ ಮಗಳಿಬ್ರೂ. 3 ಕೆಲಸ ಏನೇನಪ್ಪ ಅಂದರೆ, ನಾನಂತೂ ಐಬ್ರೋ ಮಾಡಿಸ್ಕೋಬೇಕಿತ್ತು. ತುಂಬ ದಿವಸ ಆಗಿತ್ತು, 3-4 ತಿಂಗಳೇ ಆಗೋಗಿತ್ತು. ಹಂಗಾಗಿ ನನ್ನ ಮಗಳ ಸ್ಕೂಲ್ ಹತ್ರ ಇರೋ ಪಾರ್ಲರಲ್ಲೇ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಸೊ ಹಂಗಾಗಿ ಬಂದೆ. ಹಂಗೆ ವಿಡಿಯೋ ತೊಗೊಳ್ಳ ಅವ್ನ ಕ್ಲಿಪ್ಪು ಅಂತ ಹೇಳಿದೆ. ಸರಿ ತೊಗೊಳ್ಳಿ ಅಂತ ಹೇಳಿದ್ರು. ಅವರು ಮರಾಠಿ ಸಂತೆ ಇಲ್ಲಿ ವರ್ಕ್ ಮಾಡ್ತಾ ಇರೋರು, ಓನರ್ ಇರಲಿಲ್ಲ. ಓನರ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ವರ್ಕ್ ಮಾಡೋರಿಗೆ ಹೇಳಿದೆ ನನಗೆ ಶೇಪ್ ಬರಲ್ಲ, ಸೊ ಹಾಗಾಗಿ ಮತ್ತು ಸೆನ್ಸಿಟಿವ್ ಸ್ಕಿನ್ನು ಮಾಡಿ ಅಂತ ಹೇಳಿಬಿಟ್ಟು ಮಾಡಿದ್ರು. ಮಾಡಾದಮೇಲೆ ಅದನ್ನು ಮುಗಿಸ್ಕೊಂಡು ಮನೆಗೆ ರಿಟರ್ನು ಬಂದೆ. ನಂದು ಐಬ್ರೋಸ್ ಏನಾಗುತ್ತೆ ಅಂತಂದರೆ ಫುಲ್ ಸೆನ್ಸಿಟಿವ್ ಇರೋದ್ರಿಂದ ಮುಖ ಎಲ್ಲ 1 ವಾರ ಗುಳ್ಳೆ ಆಗಿಬಿಡುತ್ತೆ. ಹಾಗೆ ಮನೆಗೆ ಬಂದೆ ಶನಿವಾರ. ನನ್ನ ಫ್ರೆಂಡು ಫೋನ್ ಮಾಡಿದರು, ಬರ್ತೀರಾ ಮನೆ ಹತ್ರ ಅಂತ ಹೇಳಿಬಿಟ್ಟು. ಯಾಕಂತಂದ್ರೆ ಅವ್ರಿಗೆ ಸ್ವಲ್ಪ ಏನೋ ಹೇಳಿದ್ದೆ, ಹಾಗಾಗಿ ಫ್ರೀ ಇದ್ದರೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಆವಾಗ ಸಂಜೆ ಸ್ನಾನ ಮಾಡಿಕೊಂಡು ಬಸ್ ಸ್ಟಾಪಿಗೆ ಬಂದೆ. ಬಸ್ ಹತ್ತಿ ನಾನು ಇಲ್ಲಿ ಹೊರಟೆ. ಯಾವ ಪ್ಲೇಸು ಏನು ಅಂತ ನಿಮಗೆ ಹೇಳೋದಿಲ್ಲ. ನಿಮಗೆ ಏನು ಬೇಕು ಅಂತ ಹೇಳ್ಬಿಟ್ಟು, ನಿಮಗೇನಾದರೂ ನೆಕ್ಸ್ಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಬಂದೆ. ಆಮೇಲೆ ಅವರು ಬಸ್ ಸ್ಟಾಪಲ್ಲಿ ಇಳಿದ ಮೇಲೆ ಅವರು ಬಂದಿದ್ದರು. ಸೊ ನಾನಿಬ್ಬರು ಗಾಡಿ ಹತ್ತಿ ಒಂದು ಪ್ಲೇಸ್ಗೆ ಹೋದೋ. ನಿಜ ಅಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಅಂದರೆ ಹಿಂದಿನ ಫ್ಯೂಚರಲ್ಲಿ ನಾವೇನೇನಾಗಿತ್ತು, ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಬಗ್ಗೆ ಏನಾಗಿತ್ತು, ಎಲ್ಲ ಏನೇನು ಮಾಡಿದ್ವಿ, ಮತ್ತು ನಮ್ಮ ವರ್ತನೆ ಯಾವ ರೀತಿ ಇದೆ, ನಮ್ಮ ಈಗ ನಡೀತಾ ಇರೋದು, ಹಿಂದೆ ನಡೆದಿರೋದು ಎಲ್ಲ ಹೇಳ್ತಾರೆ. ಬಟ್ ಮುಂದಿಂದು ಹೇಳಲ್ಲ. ಮುಂದಿಂದಕ್ಕೆ ಯಾರಾದರೂ ಅಷ್ಟೇ. ಹಾಗೆ ಇಲ್ಲಿ ಪಿಂಕ್ ಕಲರ್ ಸೀರೆಯಲ್ಲಿ ಹೋಗ್ತಾರಲ್ಲ, ಅವರು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಹಿಂಗೆ ಯೂಟ್ಯೂಬ್ಗೆ ಅಂತ ಹೇಳಿದೆ. ಸೊ ತುಂಬ ಖುಷಿಪಟ್ಟರು ಅವರು. ನಕ್ಕೊಂಡು ಹೋದ್ರು. ಅವ್ರಿಗೆ ನಮ್ಮ ಚಾನಲ್ ನೇಮ್ ಹೇಳಬೇಕಿತ್ತು. ನೋಡ್ಕೊಂಡು ಖುಷಿ ಪಟ್ಕೊಂಡು ಹೋದರು. ಇಲ್ಲಿ ಬಂದು ಅವ್ರ ಹತ್ರ ಕೇಳ್ಕೊಂಡು ಹೋದ್ವಿ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ಚೆನ್ನಾಗಿ ಇಷ್ಟು ಕರಾರುವಕ್ಕಾಗಿ ಹಿಂಗೆ ಆಗಿದೆ, ಹಿಂಗೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಯಾರ ಕೈಲಿ ಸಾಧ್ಯ ಅಂತ ಹೇಳ್ಬಿಟ್ಟು. ಅದು ಅವರು ಬ್ರಾಹ್ಮಿಣ್ಸು. ಸೊ ಬ್ರಾಹ್ಮಿಣ್ಸ್ ಅವ್ರಿಗೆ ಅದು ದೇವ್ರು ಬರುತ್ತಂತೆ. ಬಟ್ ನಾವು ಹೋದಾಗೆ ದೇವ್ರೇನು ಬಂದಿರಲಿಲ್ಲ. ಹಾಗೆ ಸುಮ್ಮನೆ ಕುತ್ಕೊಂಡು ನ್ಯಾಚುರಲಾಗೇ ಹೇಳಿದ್ರು. ಅಲ್ಲಿ ಹೇಳಿ ಹಾಗೆ ನನ್ನ ಫ್ರೆಂಡ್ ಮನೆಗೆ ಊಟ ಹೋಗಿದ್ದೆ. ಅಲ್ಲಿ ಊಟ ಮುಗಿಸ್ಕೊಂಡು ಬಸ್ ಹತ್ತಿ ಮನೆಗೆ ಬರೋಷ್ಟರಲ್ಲಿ 10:30 ಆಗೋಗಿತ್ತು.
ಮನೆಗೆ ಬಂದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಅಂದರೆ ಸಂಡೇ ಬೆಳಗ್ಗೆನೇ ನಮ್ಮ ಎದುರುಗಡೆ ಖಾಲಿ ಸೈಟಲ್ಲಿ ಬೋರ್ ಕೊರಿತಾಯಿದ್ರು. ಸೌಂಡ್ ಅಂದರೆ ನಂಗೆ ಮೊದಲೇ ಆಗಲ್ಲ, ಸೌಂಡಿಗೆ ಕಿರಿ ಅನ್ನಿಸ್ತಾಯಿತ್ತು. ಸೊ ಹಂಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ ಇದು ಭಾನುವಾರ ಬೆಳಗ್ಗೆ. ಹಾಗೆ ನಿಮಗೆ ಏನಾದರೂ ತಿಳ್ಕೊಬೇಕು ಏನು ಎತ್ತ ಅಂತಂದರೆ ಕಮೆಂಟ್ ಮಾಡಿ. ಅಂದರೆ ಶಾಸ್ತ್ರ ಹೇಳ್ತಾರೆ ಅಂತ ಹೇಳಿದ್ವಲ್ಲ, ಶಾಸ್ತ್ರ ಅಲ್ಲ ಅದು, ನಾನು ಇನ್ನೂ ಒಳಗಡೆ ಆಚೆಯಿಂದ ಒಳಗಡೆ ಬರ್ತಿದ್ದಂಗೆ ಹಿಂಗೆ ಐತೆ, ನಿಮಗೆ ಇದೇ ಪ್ರಾಬ್ಲಮ್ ಇದೆ ಮತ್ತು ನಿಮಗೆ ಇದೇ ದೋಷ ಇದೆ ಅಂತ ಹೇಳಿಬಿಟ್ಟು ಹೇಳಿದ್ರು. ನನಗೆ ತಲೆಗೆ ಹುಳ ಬಿಟ್ಕೊಳಂಗೆ ಆಗೋಯ್ತು, ಹೇಗೆ ಈ ರೀತಿ ಎಲ್ಲ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅವ್ರದ್ದು ಏನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಹಾಕಿ, ನಾನು ಖಂಡಿತ ಕೊಡ್ತೀನಿ. ಆದರೆ ಅವ್ರನ್ನ ಕೇಳಿಬಿಟ್ಟು ಅವ್ರು ಕೊಡಿ ಅಂತಂದರೆ ಕೊಡ್ತೀನಿ, ಎಲ್ಲಿ ಏನು ಎತ್ತ ಅಂತ ಹೇಳ್ಬಿಟ್ಟು ಲೊಕೇಶನ್ ಎಲ್ಲನೂ. ಸೊ ಅಲ್ಲಿವರೆಗೂ ಸಸ್ಪೆನ್ಸಲ್ಲೇ ಇರಲಿ ಅಂತ ಹೇಳ್ತೀನಿ. ಬಟ್ ನನಗೆ ನಂದೆಲ್ಲ ಹೇಳಿದ್ದು ಹಳೆಯದು ತುಂಬ ಕೇಳಿ ಖುಷಿ ಆಯಿತು. ಹಾಗೆ ಅವ್ರೇನು ಜಾಸ್ತಿ ದುಡ್ಡು ತೊಗೊಳ್ಳಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೂ ಹೇಳಲ್ಲ. ಹಂಗಾಗಿ ಇದು ನಾವು ಕೊಟ್ಟಷ್ಟನ್ನ ತೊಗೊತಾರೆ, ಅದೂ ಬೇಡ ಅಂತಾರೆ. ಆಮೇಲೆ ಇದು ದೊಡ್ಡ ಪರಿಹಾರ ಏನು ಹೇಳಲ್ಲ, ಸಿಂಪಲ್ ಪೂಜೆ ಪುನಸ್ಕಾರ ಈ ಥರದ್ದು ಹೇಳ್ತಾರೆ. ನೆಕ್ಸ್ಟು ಸಂಡೇ ಮಧ್ಯಾಹ್ನ ಊರಿಗೆ ಬಂದೆ. ಯಾಕಂದರೆ ಮಂಡೇ ನನ್ನ ಫ್ರೆಂಡ್ ಮನೆಯದು ಗೃಹ ಪ್ರವೇಶ ಇತ್ತು, ನಮ್ಮ ಕ್ಲಾಸ್ಮೇಟ್ದು. ಹೋಗೋಣ ಅಂತ ಹೇಳಿಬಿಟ್ಟು ಸಂಜೆ 6 ಗಂಟೆ ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಅಮ್ಮ ಏನೋ ಕೆಲಸ ಮಾಡ್ತಾಯಿದ್ರು. ಸೊ ಹೋಗೋದಕ್ಕೆ ಆಗಲಿಲ್ಲ, ನಮ್ಮದು ಲೇಡೀಸ್ ಪ್ರಾಬ್ಲಮ್ ಆಗೋಯಿತು. ಸೋಮವಾರ ಬೆಳಗ್ಗೆನೇ ರೆಡಿಯಾಗಿನೇ ನೋಡಬೇಕು ಅನ್ನೋ ಟೈಮಿಗೆ ನಮ್ಮ ಪ್ರಾಬ್ಲಮ್ಮು ಸ್ಟಾರ್ಟ್ ಆಯಿತು. ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಇದಾಗಿತ್ತು ಇವತ್ತಿನ ಬ್ಲಾಗು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ತುಂಬ ಬೇಜಾರಾಯಿತು, ಎಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗ್ದಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಬೇಗ ರೆಡಿಯಾಗಿದೆ. ಆಮೇಲೆ ನನ್ನ ಫ್ರೆಂಡ್ಸ್ ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಅಂತ ಅಂದಿದ್ರು ಕ್ಲಾಸ್ಮೇಟ್ಸೇ. ಅವ್ರು ಬರೋ ಅಷ್ಟರಲ್ಲಿ ಮತ್ತೆ ಸ್ನಾನ ಮಾಡೋಂಗಾಯ್ತು. ಸ್ನಾನ ಮಾಡಿಕೊಂಡು ಪಾಪ ಅವ್ರ ಮನೆ ಹತ್ರ ಬಂದಿದ್ದರು, ಕೇಳಿದ್ರೆ ನಾನು ಮುಯ್ ಕೊಟ್ಟು ಕಳಿಸ್ದೆ. ಹೇಳ್ಬೇಕು ತಾನೇ ಮುಂಚೆ ಅಂದರು, ಇದು ಮುಯ್ ಕೊಡಬೇಕಿತ್ತಲ್ಲ ಅದಕ್ಕೆ ಸುಮ್ಮನಾದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.